ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ ಪ್ರಕಾರ ಊರಿಗೆ ಬಂದದ್ರಿಂದ ಬ್ಲ್ಯಾಕ್ ಬೋರ್ಡ್ ಅಥವಾ ವೈಟ್ ಬೋರ್ಡ್ ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಟೆಂಪ್ರರ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಬಾಕ್ಸ್ನಲ್ಲಿ ಬಯೋಮಾಲಿಕ್ಯೂಲ್ಸ್ ಮತ್ತು ಸೆಲ್ ದ ಯೂನಿಟ್ ಆಫ್ ಲೈಫ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಕೆಲವೊಂದು ಚಾಪ್ಟರ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಜೆಷನ್ ಕೊಟ್ಟಿದ್ದರು. ಬಟ್ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಸೆಲೆಕ್ಟೆಡ್ ದ ಚಾಪ್ಟರ್ 7, ದಟ್ ಈಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಈ ಲೆಸನ್ನಲ್ಲಿ, ಈ ಚಾಪ್ಟರ್ನಲ್ಲಿ ಹೆಂಗಿದೆ ಅಂದರೆ, ಬೇರೆ ಬೇರೆ ರೀತಿಯಾದಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ಅಂಗಾಂಶಗಳನ್ನು, ಅದರಲ್ಲಿಯೂ ಎನಿಮಲ್ಸ್ ಬಾಡಿನಲ್ಲಿರುವಂತಹ ಟಿಶ್ಯೂಗಳನ್ನು ನಾವು ಸ್ಟಡಿ ಮಾಡಬೇಕು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಸ್ಟಡಿ ಮಾಡೋದ್ರಿಂದ ನಾನು ಮೊದಲನೇ ವಿಡಿಯೋದಿಂದ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಬರುತ್ತೋ ಅಲ್ಲಲ್ಲೇ ನೀವು ಕಾಲಮ್ ಹಾಕಿ ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡಿದರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಮತ್ತು ನೆನ್ಪಿಟ್ಕೋಬೋದು ಅಂತ. ದೇರ್ ಫೋರ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಚಾಪ್ಟರ್. ಸೊ ಫ್ರಮ್ ದಿಸ್ ವಿಡಿಯೋ ಆನ್ವರ್ಡ್ಸ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್ 7, ದಟ್ ಈಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ರೈಟ್ ನೌ, ವಾಟ್ ಈಸ್ ದಿಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್? ಈ ಲೆಸನ್ನಲ್ಲಿ ನಾವು ಏನು ಕಲಿಬೇಕು ಅಂತಂದರೆ, ಮೊದಲನೇದಾಗಿ ಇಲ್ಲಿ ಎನಿಮಲ್ಸ್ ಅಂತ ಇದೆ, ಹೌದಾ? ಸೊ ನಮಗೆ ಗೊತ್ತಿದೆ ಎನಿಮಲ್ಸ್ ಅಂದರೆ ಏನು. ದೀಸ್ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇವು ಜೀವವಿರುವಂತಹ ವಸ್ತುಗಳು. ಆರ್ಗ್ಯಾನಿಸಮ್ಸ್ ಅಂದರೆ ಇದು ಜನರಲ್ ಆಗಿ ಯಾವುದೇ ಜೀವವಿರುವಂತಹ ಒಂದು ವಸ್ತು. ಅದು ಬ್ಯಾಕ್ಟೀರಿಯಾ ಆಗ್ಬೋದು, ಆಲ್ಗೆ ಆಗ್ಬೋದು, ಪ್ಲ್ಯಾಂಟ್ಸ್ ಆಗ್ಬೋದು, ಎನಿಮಲ್ಸ್ ಆಗ್ಬೋದು, ಫಂಜೈ ಆಗ್ಬೋದು. ಅದರಲ್ಲಿನೇ ನಾವು ಎದ್ರ ಬಗ್ಗೆ ಕಲಿತಾ ಇದ್ದೀವಿ? ಎನಿಮಲ್ಸ್ಗಳ ಬಗ್ಗೆ ಇಲ್ಲಿ ಕಲಿತಾ ಇದ್ದೀವಿ, ಹೌದಾ? ಈ ವರ್ಡ್ ಲಿವಿಂಗನ್ನು ಕನ್ಸಿಡರ್ ಮಾಡಿದರೆ, ಮೊದಲನೇ ಚಾಪ್ಟರ್ನಲ್ಲಿ ವಿ ಹ್ಯಾವ್ ಸ್ಟಡಿಡ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲೈಫ್. ಅದರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಬಂದಿತ್ತು? ರಿವಿಷನ್, ಗ್ರೋತ್, ದೆನ್ ಮೆಟಬಾಲಿಸಮ್, ರಿಪ್ರೊಡಕ್ಷನ್, ಸೆಲ್ಯುಲರ್ ಆರ್ಗನೈಸೇಷನ್ ಮತ್ತು ಕಾನ್ಷಿಯಸ್ನೆಸ್ ಬಗ್ಗೆ ಕಲ್ತಿದ್ವಿ. ಸೊ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಟ್ ಮಾಡ್ಕೊಂಡಿದ್ವಿ ಅಂದರೆ, ಯಾವುದೇ ಒಂದು ವಸ್ತುವನ್ನು ನಾವು ಲಿವಿಂಗ್ ಅಂತ ಕರಿಬೇಕಂದ್ರೆ ಅದರಲ್ಲಿ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು. ಏನದು ಮಿನಿಮಮ್ ರಿಕ್ವೈರ್ಮೆಂಟು? ಪ್ರೆಸೆನ್ಸ್ ಆಫ್ ಸೆಲ್, ಜೀವಕೋಶ, ಹೌದಾ? ಸೊ ಜೀವಕೋಶವನ್ನು ಹೊಂದಿರೋದ್ರಿಂದ ಆ ವಸ್ತುವನ್ನು ನಾವು ಲಿವಿಂಗ್ ಅಂತ ಕರಿತಾ ಇದ್ದೀವಿ. ಯಾಕೆ ಈ ಸೆಲ್ಲನ್ನು ಇಲ್ಲಿ ತೊಗೊಂಡೆ ಅಂತಂದರೆ, ಸಿ ಹಿಯರ್, ಈ ಸೆಲ್ಲನ್ನು ನಾವು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಇಟ್ಕೊಂಡು ಎನಿಮಲ್ಸನ್ನು ಸ್ಟಡಿ ಮಾಡಿದರೆ ಗೊತ್ತಾಗ್ತಿದೆಯಾ? ಸೆಲ್ಲನ್ನು, ಜೀವಕೋಶವನ್ನು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಬರುವಂತಹ ಎನಿಮಲ್ಸನ್ನು ಕನ್ಸಿಡರ್ ಮಾಡಿದರೆ, ಅಗೇನ್ ವಿ ಹ್ಯಾವ್ 2 ಟೈಪ್ಸ್ ಆಫ್ ಎನಿಮಲ್ಸ್. ಯಾವ್ಯಾವುದಿತ್ತು? ಒಂದು ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಥವಾ ಯುನಿಸೆಲ್ಯುಲರ್ ಎನಿಮಲ್, ಇನ್ನೊಂದು ಮಲ್ಟಿ ಸೆಲ್ಯುಲರ್. ಇದು ಸಿಂಪಲ್, ನೆನಪಿದೆ ಅಂತ ಅನ್ಕೋತೀನಿ. ಓಕೆ, ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಎನಿಮಲ್ಸ್ ಹಿಯರ್. ಯುನಿಸೆಲ್ಯುಲರ್ ಅಂತ ನಮ್ಗೆ ಗೊತ್ತಿದೆ. ಯುನಿ ಅಂದರೆ ಏನು? ಒಂದೇ ಅಂತ ಅರ್ಥ. ಅಂದರೆ ಒಂದೇ ಒಂದು ಜೀವಕೋಶವನ್ನು, ಸೆಲ್ಲನ್ನು ಹೊಂದಿರುವಂತಹ ಜೀವಿ ಯಾವುದದು? ಯುನಿಸೆಲ್ಯುಲರ್. ಅದರ ಅಪೋಸಿಟ್ ಮಲ್ಟಿ ಅಂದರೆ ಏನು? ಮೆನಿ ಅಂತ ಅರ್ಥ. ಓಕೆ, ಸೊ ಸಾಕಷ್ಟು ಸೆಲ್ಸ್ಗಳನ್ನು ದೇಹದಲ್ಲಿ ಹೊಂದಿರುವಂತಹ ಜೀವಿಯನ್ನು ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಥವಾ ಈ ಚಾಪ್ಟರ್ನಲ್ಲಿ ಮಲ್ಟಿ ಸೆಲ್ಯುಲರ್ ಎನಿಮಲ್ ಅಂತ ಕರಿತಾ ಇದ್ದೀವಿ, ಹೌದಾ? ಈ ಜೀವಿನಲ್ಲಿ, ಸಿ ಹಿಯರ್, ಇಲ್ಲಿ ಯುನಿಸೆಲ್ಯುಲರ್ ಜೀವಿನಲ್ಲಿ ಒಂದೇ ಒಂದು ಜೀವಕೋಶವನ್ನು ಅದು ದೇಹದಲ್ಲಿ ಹೊಂದಿದ್ರೂ ಇದನ್ನು ನಾವು ಇಲ್ಲಿ ಎನಿಮಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಸೆಲ್ಲು ಎಷ್ಟು ಆರ್ಗನೈಸ್ ಆಗಿ, ವ್ಯವಸ್ಥಿತವಾಗಿ ಸ್ಟ್ರಾಂಗ್ ಇದೆ ಅಂತಂದರೆ, ಈ ಜೀವಿಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಕ್ರಿಯೆಗಳನ್ನು, ಅಂದರೆ ಅದು ಡೈಜೆಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಅಥವಾ ರಿಪ್ರೊಡಕ್ಷನ್ ಆಗಿರ್ಬೋದು, ಬೇರೆ ಯಾವುದೇ ಕ್ರಿಯೆ ಇದ್ರೂ ಇದೊಂದೇ ಸೆಲ್ಲು ಈ ಎಲ್ಲ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದೆ, ಸರಿನಾ? ಅದನ್ನೇ ನಾವು ಮಲ್ಟಿ ಸೆಲ್ಯುಲರ್ ತೊಗೊಂಡ್ವಿ ಅಂತಂದರೆ, ಫಸ್ಟ್ ಕಂಡೀಷನ್ ಏನು? ಇಲ್ಲಿ ಸಾಕಷ್ಟು ಸೆಲ್ಸ್ಗಳು ದೇಹದಲ್ಲಿ ಇರ್ತವೆ, ಹೌದಾ? ಸಾಕಷ್ಟು ಅಂದರೆ 10-20 ಅಲ್ಲ, ಇದು ಮಿಲಿಯನ್ ಬಿಲಿಯನ್ಸ್ವರೆಗೂ ಆ ಎನಿಮಲ್ ಬಾಡಿನಲ್ಲಿ ಸೆಲ್ಸ್ಗಳನ್ನು, ಜೀವಕೋಶಗಳನ್ನು ಈ ಥರವಾದಂತಹ ಎನಿಮಲ್ಸು ಹೊಂದಿರ್ತವೆ. ಮಲ್ಟಿ ಸೆಲ್ಯುಲರ್ ಮತ್ತು ಯುನಿಸೆಲ್ಯುಲರ್ ಎಕ್ಸಾಂಪಲ್ಸ್ ತೊಗೊಂಡ್ರೆ, ಯುನಿಸೆಲ್ಯುಲರ್ ಎನಿಮಲ್ಸ್ಗಳಿಗೆ ಎಕ್ಸಾಂಪಲ್ಸ್ ಯಾವತ್ತು ಓದಿದ್ವಿ ನಾವು? ಪ್ರೋಟೋಝೋವನ್ಸ್ ಅಂತ ಓದಿದ್ವಿ, ನೆನಪಿದೆಯಾ? ಬೆಸ್ಟ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮೀಶಿಯಮ್. ಸೊ ಈ ಯೂಕ್ಯಾರಿಯೋಟಿಕ್ ಸೆಲ್ನ ಹೊಂದಿರುವಂತಹ ಏಕಕೋಶೀಯ ಜೀವಿಗಳು ಅವು ಯಾವುವು? ಪ್ರೋಟೋಝೋವನ್ಸ್. ಅಮೀಬಾ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್
ಅಮೀಬಾ ಸಿಂಪಲ್ ಎನಿಮಲ್. ಓಕೆ, ಸೊ ಒಂದೇ ಒಂದು ಸೆಲ್ ಇರುತ್ತೆ, ಬಟ್ ಆ ಸೆಲ್ ಬದುಕಿರೋವರೆಗೂ ಸೆಲ್ ಬದುಕಿದೆ ಅಂದರೆ ಆ ಜೀವಿ ಬದುಕಿದೆ ಅಂತ ಅರ್ಥ. ಸೊ ಆ ಜೀವಿ ಬದುಕಿರೋವರೆಗೂ ಇದೆಲ್ಲ ಫಂಕ್ಷನ್ಸನ್ನು ಇದೊಂದೇ ಸೆಲ್ಲು ಮಾಡುತ್ತೆ. ಮಲ್ಟಿಸೆಲ್ಯುಲರ್ ಎಕ್ಸಾಂಪಲ್ಸ್ ತೊಗೊಂಡ್ರೆ ಇಲ್ಲಿ ನಾವು ಎನಿಮಲ್ ಕಿಂಗ್ಡಮ್ ನೆನಪಿಸ್ಕೋಬೇಕು. ಪೋರಿಫೆರಾಯಿಂದ ಸ್ಟಾರ್ಟ್ ಮಾಡಿ ಮ್ಯಾಮಲ್ಸ್ವರೆಗೂ ಬರುವಂತಹ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಎನಿಮಲ್ಸನ್ನು ನಾವಿಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಪೋರಿಫೆರಾ ಅಂದರೆ ಇದು ಲೋವರ್ ಎನಿಮಲ್ ಅಂತ ಕಲ್ತಿದ್ವಿ. ಮ್ಯಾಮಲ್ಸ್ವರೆಗೂ ಹೋದರೆ ಅದು ಹೈಯರ್ ಎನಿಮಲ್ಸ್. ಹೌದಾ? ಪೋರಿಫೆರಾ ಬಾಡಿನಲ್ಲಿ ತೊಗೊಂಡ್ರೆ ಸ್ಪಾಂಜಸ್ ಆಗ್ಬೋದು, ಅಥವಾ ಅದರ ನೆಕ್ಸ್ಟ್ ಸಿಲೆಂಟರೇಟಾ ಬರುತ್ತಲ್ಲ, ಅಲ್ಲಿ ಹೈಡ್ರಾ ಎಕ್ಸಾಂಪಲ್. ಸೊ ನೀವು ಹೈಡ್ರಾ ಬಾಡಿಯನ್ನು ಕನ್ಸಿಡರ್ ಮಾಡಿದರೆ ಇವು ಲೋವರ್ ಎನಿಮಲ್ಸ್, ಅದರಲ್ಲೂ ಎಂಥದ್ದು ಲೋವರ್ ಮಲ್ಟಿ ಸೆಲ್ಯುಲರ್ ಎನಿಮಲ್ಸ್. ಹೌದಾ? ಸೊ ಇದರ ಬಾಡಿನಲ್ಲಿ ಸಾಕಷ್ಟು ಜೀವಕೋಶಗಳು ಸೆಲ್ಸ್ ಇದ್ದಾವೆ. ಓಕೆ, ಸೊ ಇಲ್ಲೇನಾಗುತ್ತೆ, ಡೈಜೆಷನ್ ಮಾಡಲಿಕ್ಕೆ ಕೆಲವೊಂದು ಡಿಫ್ರೆಂಟ್ ಸೆಲ್ಸ್ ಇರ್ತವೆ, ರೆಸ್ಪಿರೇಷನ್ ಮಾಡಲಿಕ್ಕೆ ಕೆಲವೊಂದು ಡಿಫ್ರೆಂಟ್ ಸೆಲ್ಸ್ ಇರ್ತವೆ, ರೀಪ್ರೊಡಕ್ಷನ್ ಮಾಡಲಿಕ್ಕೆ ಕೆಲವೊಂದು ಡಿಫ್ರೆಂಟ್ ಸೆಲ್ಸ್ ಇರ್ತವೆ, ಬಾಡಿಯಲ್ಲಿ ಬೇಡವಾಗಿರುವಂತಹ ವಸ್ತುಗಳನ್ನು ಹೊರಗಡೆ ಹಾಕಲಿಕ್ಕೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇರ್ತವೆ. ಸೊ ಬೇರೆ ಬೇರೆ ಫಂಕ್ಷನ್ಸನ್ನು ಬೇರೆ ಬೇರೆ ಸೆಲ್ಸು ಅವು ಕ್ಯಾರಿಔಟ್ ಮಾಡ್ತಾ ಇರ್ತವೆ. ಇವಾಗ ನಾವು ಇಫ್ ಯು ಕನ್ಸಿಡರ್ ಡೈಜೆಷನ್ ಹಿಯರ್, ಡೈಜೆಷನ್ನ ಮಾಡಲಿಕ್ಕೆ ಏನು ಸೆಲ್ಸ್ ಇದಾವಲ್ಲ, ಈ ರೀತಿಯಾದಂತಹ ಸೆಲ್ಸು ಸಾಕಷ್ಟು ಇರ್ತವೆ. ಸೊ ಯು ವಿಲ್ ಫೈಂಡ್ ಮೆನಿ ನಂಬರ್ ಆಫ್ ಸೆಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಡೈಜೆಷನ್. Same way, many number of cells which are involved in respiration, many number of cells which are involved in reproduction, for example. ಸರಿನಾ? ಅದನ್ನೇ ನೀವು ಲೋವರಿಂದ ಹೈಯರ್ ಎನಿಮಲ್ಸ್ ಕಡೆ ಹೋದರೆ, ಅಂದರೆ ಆ್ಯನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕನೋಡರ್ಮೆಟಾ, ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ಹೈಯರ್ ಎನಿಮಲ್ಸ್ ಕಡೆ ಹೋದ್ರಿ ಅಂತಂದರೆ ನೋ ಡೌಟ್ ಇಲ್ಲಿ ಸಾಕಷ್ಟು ಸೆಲ್ಸ್ಗಳು ಬಾಡಿನಲ್ಲಿ ಇರ್ತವೆ. ಬಟ್ ಇಲ್ಲೇನಾಗುತ್ತೆ, ಸಿಮಿಲರ್ ಸೆಲ್ಸು ಎಗ್ರಿಗೇಟ್ ಆಗಿಬಿಡ್ತವೆ. ಓಕೆ, ಸೊ ಲೈಕ್ ಡೈಜೆಷನ್ ಮಾಡುವಂತಹ ಎಲ್ಲ ಸೆಲ್ಸು ಒಂದು ಗ್ರೂಪ್ ಆಗಿಬಿಡ್ತವೆ, ಎಕ್ಸ್ಕ್ರಿಷನ್ ಮಾಡುವಂತಹ ಎಲ್ಲ ಸೆಲ್ಸು ಗ್ರೂಪ್ ಆಗಿಬಿಡ್ತವೆ. ಇಲ್ಲಿ ಸೆಲ್ಸ್ ಇದ್ದು ಬಟ್ ಅವು ಗ್ರೂಪ್ ಆಗಿರಲಿಲ್ಲ. ಬಟ್ ಇಲ್ಲೇನಾಗುತ್ತೆ, ಅವು ಎಗ್ರಿಗೇಟ್ ಆಗಿ ಗ್ರೂಪ್ ಆಗಿ ದೇ ವಿಲ್ ಪರ್ಫಾರ್ಮ್ ಅ ಕಾಮನ್ ಫಂಕ್ಷನ್ ಅಥವಾ ಸಿಮಿಲರ್ ಫಂಕ್ಷನ್. ಸೊ ಇಲ್ಲಿ ನಮಗೆ ಯಾವ ಕಾನ್ಸೆಪ್ಟ್ ಬಂತು? ವೆರಿ ವೆರಿ ಇಂಪಾರ್ಟೆಂಟ್ ಟಿಶ್ಯೂ ಕಾನ್ಸೆಪ್ಟ್ ಬಂತು. ಹೌದಾ? ಸೊ ಇನ್ ಕೇಸ್ ಆಫ್ ಹೈಯರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ದ ಸೆಲ್ಸ್ ವಿಲ್ ಅಗ್ರಿಗೇಟ್ ಟುಗೆದರ್ ಟು ಫಾರ್ಮ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಟಿಶ್ಯೂ. ಟಿಶ್ಯೂ ಅಂದರೆ ಅಂಗಾಂಶ. ಹೌದಾ? ಈ ಟಿಶ್ಯೂವನ್ನು ತಗೊಂಡ್ರೆ, ಫಾರ್ ಎಕ್ಸಾಂಪಲ್, ನಾವು ದಿಸ್ ಈಸ್ ಟಿಶ್ಯೂ ನಂಬರ್ 1, ದಿಸ್ ಈಸ್ ಟಿಶ್ಯೂ ನಂಬರ್ 2, 3 ಆ್ಯಂಡ್ 4. ಸೊ ಇಲ್ಲಿ 4 ರೀತಿಯಾದಂತಹ ಡಿಫ್ರೆಂಟ್ ಟಿಶ್ಯೂಗಳನ್ನು ನಾನಿಲ್ಲಿ ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ. ಸೊ ಮೊದಲನೇ ಟಿಶ್ಯೂನಲ್ಲೂ ಸಾಕಷ್ಟು ಸೆಲ್ಸ್ ಎಗ್ರಿಗೇಟ್ ಆಗಿರ್ತವೆ. ಓಕೆ, ಎರಡನೇ ಟಿಶ್ಯೂನಲ್ಲಿನೂ ಸಾಕಷ್ಟು ಸೆಲ್ಸು ಸೇಮ್ ಫಂಕ್ಷನ್ ಕ್ಯಾರಿಔಟ್ ಮಾಡುವಂತಹ ಸೆಲ್ಸ್ ಎಗ್ರಿಗೇಟ್ ಆಗಿದ್ದಾವೆ. ಥರ್ಡ್ ಮತ್ತು ಅದೇ ರೀತಿಯಾದಂತಹ ಫೋರ್ತ್. ಓಕೆ, ಸೊ 4 ಟಿಶ್ಯೂವನ್ನು ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮುಂದೇನಾಗುತ್ತೆ ಅಂತಂದರೆ, ಈ ಫಸ್ಟ್ ಟಿಶ್ಯೂದು ಕೆಲವೊಂದು ಪಾರ್ಟು ಅಂದರೆ ಪೋರ್ಷನ್ನು, ನೆಕ್ಸ್ಟ್ ಸೆಕೆಂಡದ್ದು ಕೆಲವೊಂದು ಪಾರ್ಟು, ಥರ್ಡದ್ದು ಕೆಲವೊಂದು ಪಾರ್ಟ್. ಸೊ ಹೀಗೆ ಬೇರೆ ಬೇರೆ ಟಿಶ್ಯೂಸು ಎಗ್ರಿಗೇಟ್ ಆಗಿ ಅವು ಅಲ್ಲಿ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ಅದನ್ನು ನಾವೇನಂತ ಕರಿತೀವಿ? ಆರ್ಗನ್ ಅಂತ ಕರಿತೀವಿ. ಆರ್ಗನ್, ಅಂಗ. ಗೊತ್ತಾಗ್ತಿದೆಯಾ? ಸೊ ಆರ್ಗನ್ ಹೆಂಗೆ ಫಾರ್ಮ್ ಆಯಿತು? ಬೇರೆ ಬೇರೆ ಟಿಶ್ಯೂಸು ಜಾಯಿನ್ ಆಗಿ, ಮೊದಲನೇ ಟಿಶ್ಯೂದು ಸ್ವಲ್ಪ ಕಾಂಟ್ರಿಬ್ಯೂಷನ್, ಎರಡನೇದು ಸ್ವಲ್ಪ ಕಾಂಟ್ರಿಬ್ಯೂಷನ್ನು, ನಾಲ್ಕನೇದು ಸ್ವಲ್ಪ ಕಾಂಟ್ರಿಬ್ಯೂಷನ್ನು. ಸೊ ಬೇರೆ ಬೇರೆ ಕಾಂಬಿನೇಷನ್ ಆಗಿ ಅವು ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ಅದನ್ನು ಏನಂತ ಕರಿದ್ವಿ ನಾವು? ಆರ್ಗನ್ ಅಂತ ಕರಿದ್ವಿ. ಆರ್ಗನ್ಗಳಿಗೆ ನಾವು ಎಕ್ಸಾಂಪಲ್ಸ್ ತೊಗೊಂಡ್ರೆ, ಸಿ ಹಿಯರ್, ನಮಗೆಲ್ಲ ಗೊತ್ತಿದೆ ಸ್ಟಮಕ್ ಈಸ್ ಆ್ಯನ್ ಆರ್ಗನ್. ಹೆಂಗಿರುತ್ತೆ? ಈ ರೀತಿಯಾಗಿ ಒಂದು ಸ್ಟಮಕ್ಕನ್ನು ನಾವು ಫಾರ್ಮ್ ಮಾಡ್ಬೋದು. ಸೊ ಇದು ಒಂದು ಆರ್ಗನ್ ಆಯಿತು. ಹೌದಾ? ಅದೇ ರೀತಿಯಾಗಿ ಲಿವರನ್ನು ತೊಗೊಂಡ್ರೆ, ಲಿವರ್ ಹೆಂಗಿರುತ್ತೆ? ಟ್ರಯಾಂಗಲ್ ಆಗಿ ಲಿವರ್ ಇರುತ್ತೆ. ನೆಕ್ಸ್ಟು ಇಂಟೆಸ್ಟೈನ್ ತೊಗೊಂಡ್ರೆ, ಕರಳು, ದೊಡ್ಡ ಕರಳು ಮತ್ತು ಸಣ್ಣ ಕರಳು, ಇಂಟೆಸ್ಟೈನ್ ತೊಗೊಂಡ್ರೆ ಇದು ಒಂದು ಆರ್ಗನ್ ಆಯಿತು. ಸೊ ಬೇರೆ ಬೇರೆ ಟಿಶ್ಯೂಸು ಜಾಯಿನ್ ಆಗಿ ಬೇರೆ ಬೇರೆ ಆರ್ಗನ್ಗಳನ್ನು ಇವು ಫಾರ್ಮ್ ಮಾಡ್ತವೆ. ಓಕೆ, ಈಗ ಈ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ, ಸೇಮ್ ಫಂಕ್ಷನ್, ಹೆಚ್ಚು ಕಡಿಮೆ ಸೇಮ್ ಫಂಕ್ಷನನ್ನು ಮಾಡುವಂತಹ ಆರ್ಗನ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಒಂದಕ್ಕೊಂದು ಇಂಟ್ರ್ಯಾಕ್ಷನ್ ಮಾಡಿ ಅವೇನು ಮಾಡ್ತವೆ? ಒಂದು ವ್ಯವಸ್ಥೆ ಅಂದರೆ ಸಿಸ್ಟಮನ್ನು ಫಾರ್ಮ್ ಮಾಡ್ತವೆ. ಹೆಂಗೆ? ಈ ಸ್ಟಮಕ್ಕು
ಸ್ಟಮಕ್ದು ಫಂಕ್ಷನ್ ಏನು, ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್. ಲಿವರ್ ಏನು, ಲಿವರ್ ಕೂಡ ಡೈಜೆಷನ್ನಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಂಟೆಸ್ಟೈನ್ ಏನು, ಇಂಟೆಸ್ಟೈನ್ ಕೂಡ ಡೈಜೆಷನ್ ಪ್ರೋಸೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಸಿಮಿಲರ್ ಫಂಕ್ಷನ್ನ ಮಾಡುವಂತಹ ಆರ್ಗನ್ಸ್ಗಳು ಒಟ್ಟಿಗೆ ಕೂಡಿ ಒಂದು ಆರ್ಗನ್ ಸಿಸ್ಟಮನ್ನು ಇವು ಫಾರ್ಮ್ ಮಾಡ್ತವೆ. ಆರ್ಗನ್ ಸಿಸ್ಟಮ್ ಬರೆಯೋಣ ಇಲ್ಲಿ, ಆರ್ಗನ್ ಸಿಸ್ಟಮ್, ಸರಿನಾ? ಸೊ ಆರ್ಗನ್ ಸಿಸ್ಟಮ್ ಹೇಗೆ ಬಂತು, ಆರ್ಗನ್ಸ್ಗಳಿಂದ ಬಂತು. ಬೇರೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ತೊಗೊಂಡ್ರೆ ವಿ ಹ್ಯಾವ್ ಕಿಡ್ನೀಸ್, ಹೌದಾ? ಸೊ ಕಿಡ್ನಿಯಲ್ಲಿ ಏನಾಗುತ್ತೆ, ಯೂರಿನ್ ಫಾರ್ಮೇಷನ್ ಆಗುತ್ತೆ. ಕಿಡ್ನಿ ಅಂದರೆ ಇವು ಒಂದು ಆರ್ಗನ್. ಈ ಕಿಡ್ನಿಗೆ ಪೈಪ್ ಥರ ಸ್ಟ್ರಕ್ಚರ್ ಜಾಯಿನ್ ಆಗಿರ್ತವೆ. ಇದೆಲ್ಲವನ್ನು ನೀವು ಹ್ಯೂಮನ್ ಫಿಸಿಯಾಲಜಿನಲ್ಲಿ ಕರಿತೀರಿ. ಅಗೇನ್ ಮತ್ತು ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ತೊಗೊಂಡ್ರೆ ಈ ರೀತಿಯಾದಂತಹ ಒಂದು ಬ್ಲ್ಯಾಡರ್ ಇರುತ್ತೆ, ಹೌದಾ? ಸೊ ಈ ಮೂರು ಆರ್ಗನ್ಸು ಬೇರೆ ಬೇರೆ ಆರ್ಗನ್ಸು, ಬಟ್ ಇವತ್ತರ ಫಂಕ್ಷನ್ ಏನು, ಅಲ್ಟಿಮೇಟ್ಲಿ ಇವು ಎಕ್ಸ್ಕ್ರೀಷನ್ ಮಾಡಲಿಕ್ಕೆ, ಬೇಡವಾದಂತಹ ವಸ್ತುಗಳನ್ನು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಸೊ ಬಾಡಿನಲ್ಲಿ ಏನಾಗುತ್ತೆ, ಈ ಮೂರೂ ಆರ್ಗನ್ನು ಹೇಗಾದರೂ ನಾವೆಲ್ಲರೂ ಒಂದೇ ಕೆಲಸ ಮಾಡ್ತಾ ಇದ್ದೀವಿ, ಸೊ ಒಟ್ಟಿಗೆ ಕೂಡ್ಕೊಳ್ಳೋಣ ಅಂತ ತಿಳ್ಕೊಂಡು ಅಗೇನ್ ದೇ ವಿಲ್ ಫಾರ್ಮ್ ಅ ಸಿಸ್ಟಮ್. ಸೊ ಇಲ್ಲಿ ಯಾವ ಸಿಸ್ಟಮ್ ಬಂತು, ಇದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಫಾರ್ಮ್ ಆಯಿತು, ಹೌದಾ? ಸೊ ಇದೇ ಎಲ್ಲ ಆರ್ಗನ್ಸು ಸೇರಿ ಇಲ್ಲಿ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿದ್ವು. ಸೊ ಇದೇನು, ಆರ್ಗನ್ ಸಿಸ್ಟಮ್. ಸೊ ಈ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಸೊ ಹೈಯರ್ ಮಲ್ಟಿಸೆಲ್ಯುಲರ್ ಆ್ಯನಿಮಲ್ಸ್ಗಳಲ್ಲಿ ಸೆಲ್ಸಿಂದ ಸಿಮಿಲರ್ ಫಂಕ್ಷನ್ ಮಾಡುವಂತಹ ಸೆಲ್ಸು ಟಿಶ್ಯೂ ಮಾಡ್ತವೆ, ಟಿಶ್ಯೂಯಿಂದ ಆರ್ಗನ್ಸ್ ಆಗುತ್ತೆ, ಆರ್ಗನ್ಸಿಂದ ಆರ್ಗನ್ ಸಿಸ್ಟಮ್ ಆಗುತ್ತೆ. ಎಕ್ಸಾಂಪಲ್ ಯಾವುದು, ಡೈಜೆಸ್ಟಿವ್ ಸಿಸ್ಟಮ್ ಆಗ್ಬೋದು, ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ಸ್ ಆಗ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗ್ಬೋದು, ಅಥವಾ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗ್ಬೋದು. ಸೊ ಇವೆಲ್ಲ ಸಿಸ್ಟಮ್ಸು ಜಾಯಿನ್ ಆಗಿ ಒಂದು ಆರ್ಗ್ಯಾನಿಸಮ್, ಇಲ್ಲಿ ಬಂತಲ್ಲ ಆರ್ಗ್ಯಾನಿಸಮ್ ವರ್ಡ್ ಎಲ್ಲಿಂದ ಬಂತು, ಈ ಆರ್ಗನ್ ಸಿಸ್ಟಮಿಂದ ಬಂತು. ಗೊತ್ತಾಗ್ತಿದೆಯಾ? ಸೊ ಇದು ಬೇಸಿಕ್ಕು ನಿಮಗೆ ಅರ್ಥ ಆಗಿರಬೇಕು. ಹಾಗಾದರೆ ಈ ಲೆಸನ್ನು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್, ನಾವು ಇಲ್ಲಿ ಏನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ದಿಸ್ ಪಾರ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ಓಕೆ, so in this chapter we have to study the different types of tissues which are present in the animal body. so ಇಲ್ಲಿ ಎನಿಮಲ್ಸ್ಗಳಿಗೆ ಸಂಬಂಧಪಟ್ಟಂತಹ ಟಿಶ್ಯೂಗಳನ್ನು, ಅಂಗಾಂಶಗಳನ್ನು ನಾವಿಲ್ಲಿ ಕಲಿಬೇಕು. ಓಕೆ, ಈ ಟಿಶ್ಯೂ ಅಂತ ತಗೊಂಡ್ರೆ, ಸಿ ಹಿಯರ್, ನಾವು ಹಿಯರ್ ಟಿಶ್ಯೂ, ವಾಟ್ ಈಸ್ ದಿಸ್ ಟಿಶ್ಯೂ, ಹೌ ಯು ಡಿಫೈನ್ ದ ಟಿಶ್ಯೂ? ಈ ಟಿಶ್ಯೂ ಅನ್ನುವಂತಹ ವರ್ಡನ್ನು ಕೊಟ್ಟಿರುವ ಸೈಂಟಿಸ್ಟ್ ಹೆಸರು ಬಿಚಟ್ ಅಂತ, BICHAT, ಬಿಚಟ್ ಅನ್ನುವಂತಹ ವಿಜ್ಞಾನಿ ಟಿಶ್ಯೂ ಅನ್ನುವಂತಹ ಒಂದು ವರ್ಡನ್ನು ಇವರು ಇಂಟ್ರಡ್ಯೂಸ್ ಮಾಡಿದರು. ಆ್ಯಂಡ್ ದ ಸ್ಟಡಿ ಆಫ್ ಟಿಶ್ಯೂಸ್ ಈಸ್ ಕಾಲ್ಡ್ ಆ್ಯಸ್ ಹಿಸ್ಟಾಲಜಿ. ಓಕೆ, ಸೊ ವಾಟ್ ಈಸ್ ಹಿಸ್ಟಾಲಜಿ? ದ ಸ್ಟಡಿ ಆಫ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಟಿಶ್ಯೂ. ಯಾಕೆ ಇಲ್ಲಿ ಮೈಕ್ರೋಸ್ಕೋಪಿಕ್ ಅಂತ ಹೇಳಿದೆ? ಯಾಕಂದರೆ ಈ ಟಿಶ್ಯೂಸ್ ಅನ್ನುವಂಥದ್ದು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಸ್ಟ್ರಕ್ಚರ್ ಅಲ್ಲ. ಎನಿಮಲ್ ಬಾಡಿನಲ್ಲಿ ಸೆಕ್ಷನ್ಸ್ ತೊಗೊಂಡು ನೀವು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಮಾತ್ರ ಈ ಟಿಶ್ಯೂಗಳು ನಮಗೆ ಕಾಣಿಸ್ತವೆ. ಬಟ್ ಅದೇ ಟಿಶ್ಯೂವಿಂದ ಆದಂತಹ ಆರ್ಗನ್ಸನ್ನು ನಾವು ನೋಡ್ಬೋದು ಕಣ್ಣಿನಿಂದ, ಬರಿಗಣ್ಣಿನಿಂದ. ಬಟ್ ಟಿಶ್ಯೂ ನೋಡಬೇಕಂದ್ರೆ ನಾವು ಮೈಕ್ರೋಸ್ಕೋಪನ್ನು ಯೂಸ್ ಮಾಡಲೇಬೇಕು. ಸೊ ವಾಟ್ ಈಸ್ ಹಿಸ್ಟಾಲಜಿ? ದ ಸ್ಟಡಿ ಆಫ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಟಿಶ್ಯೂ, ವಿ ಕಾಲ್ ಇಟ್ ಆ್ಯಸ್ ಹಿಸ್ಟಾಲಜಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದಿಸ್ ಟಿಶ್ಯೂ? ಹೌ ಯು ಡಿಫೈನ್ ದ ಟರ್ಮ್ ಟಿಶ್ಯೂ? The tissue is defined as the group of similar cells. The group of similar cells. ಇದು ಮೊದಲನೇ ಕಂಡೀಷನ್. ಓಕೆ, ದ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಅಲಾಂಗ್ ವಿತ್, ನಾ ಇಲ್ಲಿ ಪ್ಲಸ್ ಅಂತ ಹಾಕಿದರೆ ಅಲಾಂಗ್ ವಿತ್ ಅಂತ ಅರ್ಥ. ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಅಲಾಂಗ್ ವಿತ್ ಇಂಟರ್ಸೆಲ್ಯುಲರ್ ಮಟೀರಿಯಲ್. ಓಕೆ, ಸೊ ಏನಿದು ಇಂಟರ್ಸೆಲ್ಯುಲರ್ ಮಟೀರಿಯಲ್ ಅಂತಂದರೆ, ನಾವೇನಿಲ್ಲಿ ಗ್ರೂಪ್ ಅಂತ ತೆಗೆದಿದ್ದೀವಲ್ಲ ಸೆಲ್ಸ್ಗಳದ್ದು, ಈ ಎಲ್ಲ ಸೆಲ್ಸ್ಗಳ ಮಧ್ಯೆ ಏನಿರುತ್ತೆ, ಒಂದು ಮಟೀರಿಯಲ್ ಇರುತ್ತೆ, ಅಂದರೆ ಒಂದು ಸಬ್ಸ್ಟೆನ್ಸ್ ಅಂತ ಇರುತ್ತೆ. ಅದನ್ನು ನಾವು ಇಂಟರ್ಸೆಲ್ಯುಲರ್ ಮಟೀರಿಯಲ್ ಅಥವಾ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಕೆಲವೊಂದು ಬಾರಿ ಗ್ರೌಂಡ್ ಸಬ್ಸ್ಟೆನ್ಸ್ ಅಂತಲೂ ಕರೀತಾರೆ. ಸೊ ಸಿ ಹಿಯರ್, ಸೆಲ್ಸನ್ನು ತಗೊಂಡ್ರೆ ಇವು ಗ್ರೂಪ್ ಆಗಿದ್ದಾವೆ, ಹೌದಾ? ಈ ಎಲ್ಲ ಸೆಲ್ಸ್ಗಳ ಮಧ್ಯೆ ಏನಿದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನಲ್ಲಿ
ಕೆಲವೊಂದು ಕೆಮಿಕಲ್ಸು ಸಿಕ್ರೀಟ್ ಆಗ್ತವೆ, ಎಕ್ಸ್ಪೆಷಲಿ ಪ್ರೋಟೀನ್ ಮತ್ತು ಪಾಲಿಸ್ಯಾಕ್ರೈಡ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್. ಸೊ ಇಲ್ಲೇನು ಪಿಂಕ್ ಕಲರ್ ಡ್ರಾ ಮಾಡ್ತಾ ಇದ್ದೀನಲ್ಲ, ಇದನ್ನು ನಾವು ಇಂಟರ್ಸೆಲ್ಯುಲರ್ ಮಟೀರಿಯಲ್ ಅಂತ ಕರಿತೀವಿ. ಸೊ ಒಂದು ಟಿಶ್ಯೂ ಆಗಬೇಕು ಅಂತಂದರೆ ಅಲ್ಲೆಲ್ಲ ಸಿಮಿಲರ್ ಆಗಿರುವಂತಹ ಸೆಲ್ಸು ಜಾಯಿನ್ ಆಗಿ ಅವು ಎದರಿಂದ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ, ಈ ಇಂಟರ್ಸೆಲ್ಯುಲರ್ ಮಟೀರಿಯಲಿಂದ ಅವು ಕನೆಕ್ಟ್ ಆಗಿದ್ದಾವೆ. ಸೊ ದ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ along with the intercellular material that is specialized to perform specific function. ನೆನ್ಪಿಟ್ಕೋಬೋದಾ ಇದನ್ನ? ಸೊ ಟಿಶ್ಯೂ ಈಸ್ ಅ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ with intercellular material and this full tissue is specialized to perform a specific function. ಅಂದರೆ ಒಂದೊಂದು ಟಿಶ್ಯೂದು ಒಂದೊಂದು ಸ್ಪೆಸಿಫಿಕ್ ಫಂಕ್ಷನ್ಸು ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಟಿಶ್ಯೂ. ಇಲ್ಲಿ CET ಮತ್ತು ನೀಟ್ ಪ್ರಕಾರ ನೋಡಿದರೆ ವಾಟ್ ಈಸ್ ದಿಸ್ ಸಿಮಿಲರ್ ಸೆಲ್ಸ್? ವೆರಿ ವೆರಿ ಇಂಪಾರ್ಟೆಂಟ್. ಈ ಸಿಮಿಲರ್ ಸೆಲ್ಸ್ ಅಂತಂದರೆ ಏನು? ಈ ಸಿಮಿಲರ್ ಸೆಲ್ಸಿಗೆ ಇಲ್ಲಿ ನಾವು ಜರ್ಮ್ ಲೇಯರ್ಸನ್ನ ನೆನ್ಪಿಟ್ಕೋಬೇಕು. ವಿಚ್ ಆರ್ ದ 3 ಜರ್ಮ್ ಲೇಯರ್ಸ್? ಎನಿಮಲ್ ಕಿಂಗ್ಡಮ್ ಕಲಿಬೇಕಾದ್ರೆ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್ ಕಲ್ತಿದ್ವಿ, ನೆನಪಿದೆಯಾ? ಸೊ ಜರ್ಮ್ ಲೇಯರ್ಸು ಟ್ರಿಪ್ಲೋಬ್ಲಾಸ್ಟಿಕ್ನಲ್ಲಿ ಎಷ್ಟಿತ್ತು? 3, ಎಕ್ಟೋಡರ್ಮ್, ದೆನ್ ಎಂಡೋಡರ್ಮ್, ದೆನ್ ಮಿಸೋಡರ್ಮ್. ಹೌದಾ? ಸೊ ಸಿಮಿಲರ್ ಸೆಲ್ಸ್ ಅಂತಂದರೆ ಎಕ್ಟೋಡರ್ಮಿಂದ ಬಂದಿರುವಂತಹ ಎಲ್ಲ ಸೆಲ್ಸು ಸಿಮಿಲರ್ ಆಗಿರ್ತವೆ, ಬಟ್ ಅವು ಎಂಡೋಡರ್ಮಿಂದ ಬರುವಂತಹ ಸೆಲ್ಸ್ ಜೊತೆ ಅವು ಮಿಕ್ಸ್ ಆಗೋದಿಲ್ಲ, ಚೇಂಜಸ್ ಆಗ್ತವೆ. ಸೊ ನೀವು ಯಾವಾಗ ಟಿಶ್ಯೂ ಅಂತ ಹೇಳ್ತೀರಲ್ಲ, ಆ ಟಿಶ್ಯೂನಲ್ಲಿ ಬರುವಂತಹ ಎಲ್ಲ ಸೆಲ್ಸು ಒಂದೇ ಜರ್ಮ್ ಲೇಯರಿಂದ ಬಂದಿರಬೇಕು. ಎಕ್ಟೋಡರ್ಮಿಂದಾದರೂ ಬಂದಿರ್ಬೋದು, ಎಂಡೋ ಆದರೂ ಆಗ್ಬೋದು, ಅಥವಾ ಮಿಸೋಡರ್ಮ್. ಬಟ್ ಎಕ್ಟೋಯಿಂದ 2 ಸೆಲ್ಸು, ಎಂಡೋಡರ್ಮಿಂದ 2 ಸೆಲ್ಸು, ಮಿಸೋಡರ್ಮಿಂದ 2 ಸೆಲ್ಸ್ ಹಂಗಿರೋದಿಲ್ಲ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಬೇಕು. ವಾಟ್ ಈಸ್ ದಿಸ್ ಸಿಮಿಲರ್ ಸೆಲ್ಸ್? ಸಿಮಿಲರ್ ಸೆಲ್ಸ್ ಅಂತಂದರೆ ಸಿಮಿಲರ್ ಓರಿಜಿನ್ ಅಂತ ಅರ್ಥ. ಓರಿಜಿನ್ ಅಂತಂದರೆ ಏನು? ಎಲ್ಲಿಂದ ಅವು ಹುಟ್ಕೊಂಡಿದ್ದಾವೆ? ಎಕ್ಟೋಡರ್ಮಿಂದ ಬಂದುವ, ಅಥವಾ ಎಂಡೋಡರ್ಮಿಂದ ಬಂದುವ, ಅಥವಾ ಮಿಸೋಡರ್ಮಿಂದ ಬಂದುವ. ಸೊ ಇಲ್ಲೇನಾಗಬೇಕು? ಒಂದೇ ಜರ್ಮ್ ಲೇಯರ್ಸಿಂದ ಬಂದಿರುವಂತಹ ಸೆಲ್ಸ್ಗಳು ಮಾತ್ರ ಎಗ್ರಿಗೇಟ್ ಆಗಿ ಟಿಶ್ಯೂವನ್ನು ಫಾರ್ಮ್ ಮಾಡಬೇಕು. ಗೊತ್ತಾಯ್ತಾ? ಸೊ ಈ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಏನು ಕಲಿತಾ ಇದ್ದೀವಿ ನಾವು ಅಂತಂದರೆ, ಫಸ್ಟ್ ಕಾನ್ಸೆಪ್ಟು ಟಿಶ್ಯೂ ಎಲ್ಲೇ ಬಂತು? ಮಲ್ಟಿಸೆಲ್ಯುಲರ್ ಕಂಡೀಷನಲ್ಲಿ ಬಂತು. ಟಿಶ್ಯೂ ಅಂತಂದರೆ ಏನು? ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ವಿತ್ ಇಂಟರ್ಸೆಲ್ಯುಲರ್ ಮಟೀರಿಯಲ್ ವಿಚ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಫಂಕ್ಷನ್. ವಾಟ್ ಈಸ್ ಹಿಸ್ಟಾಲಜಿ? ದ ಸ್ಟಡಿ ಆಫ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಟಿಶ್ಯೂ. ಯಾರು ಈ ವರ್ಡನ್ನು ಕೊಟ್ಟರು? ಬಿಚಟ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ಸಿಮಿಲರ್ ಸೆಲ್ಸ್ ಅಂದರೆ ಏನು? ಸೇಮ್ ಓರಿಜಿನ್. ಐ ರಿಪೀಟ್ ಅಗೇನ್, ಸಿಮಿಲರ್ ಸೆಲ್ಸ್ ಅಂದರೆ ಸೇಮ್ ಓರಿಜಿನ್ ಹೊಂದಿರುವಂತಹ ಸೆಲ್ಸ್ಗಳು. ಅವು ಎಕ್ಟೋಡರ್ಮಿಂದ ಬಂದಿರ್ಬೋದು, ಎಂಡೋಡರ್ಮ್ ಮತ್ತು ಮಿಸೋಡರ್ಮ್ ಯಾವುದಾದ್ರಿಂದನೂ ಬಂದಿರ್ಬೋದು. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್. ಸೊ ಇದನ್ನು ನೀವು ರಿವಿಷನ್ ಮಾಡೋದಾದರೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್, ಯುನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಈ ಕಂಡೀಷನಲ್ಲಿ ಸಿಂಗಲ್ ಸೆಲ್ ಇರುತ್ತೆ ವಿಚ್ ಈಸ್ ಪರ್ಫಾರ್ಮಿಂಗ್ ಆಲ್ ದ ಫಂಕ್ಷನ್ಸ್ ಫಾರ್ ದ ಲಿವಿಂಗ್ ಆಫ್ ಆ್ಯನ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ಸಿಂಪಲ್ ಬಾಡಿ ಆರ್ಗನೈಸೇಷನ್. ಸೊ ಇಲ್ಲಿ ಎನಿಮಲ್ಸ್ ಬಾಡಿ ತೊಗೊಂಡ್ರೆ ತುಂಬ ಸಿಂಪಲ್ ಆಗಿರುತ್ತೆ. ಸಿ ಹಿಯರ್, ಇಲ್ಲಿ ಎನಿಮಲ್ ಬಾಡಿ ತೊಗೊಂಡ್ರೆ ತುಂಬ ಸಿಂಪಲ್ ಆಗಿದೆ. ಬಟ್ ಮಲ್ಟಿ ಸೆಲ್ಯುಲರ್ ಕಂಡೀಷನ್ ತೊಗೊಂಡ್ರೆ ಎನಿಮಲ್ ಬಾಡಿ ತುಂಬ ಕಾಂಪ್ಲೆಕ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಅಂದರೆ ನಿಮಗೆ ನೋಡಿದ ತಕ್ಷಣ ಇದು ಎನಿಮಲ್ ಅಂತ ಗೊತ್ತಾಗಬೇಕಂದ್ರೆ ಅಲ್ಲಿ ಸಾಕಷ್ಟು ಆರ್ಗನ್ಸು ವ್ಯವಸ್ಥಿತವಾಗಿ ಅರೇಂಜ್ ಆಗಿ ಅವು ಆರ್ಗನ್ ಸಿಸ್ಟಮನ್ನು ಮಾಡಿರ್ತವೆ. ಸೊ ಇಲ್ಲಿ ಸಿಂಪಲ್ ಬಾಡಿ ಆರ್ಗನೈಸೇಷನ್, ಇಲ್ಲಿ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್. ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸಿಂದ ಬಾಡಿ ಇರ್ತವೆ. ಆ ಬಿಲಿಯನ್ಸ್ ಆಫ್ ಸೆಲ್ಸ್ನಲ್ಲಿ ಸಿಮಿಲರ್ ಸೆಲ್ಸ್ ಗ್ರೂಪ್ ಆಗಿ ಟಿಶ್ಯೂವನ್ನು ಫಾರ್ಮ್ ಮಾಡ್ತವೆ. ಸೊ ಬೇರೆ ಬೇರೆ ಟಿಶ್ಯೂದು ಬೇರೆ ಬೇರೆ ಗ್ರೂಪ್ ಆಗಿರ್ತವೆ. ನಾವಿಲ್ಲಿ 4 ಎಕ್ಸಾಂಪಲ್ಸ್ ತೊಗೊಂಡಿದ್ವಲ್ಲ. ಸೊ ಬೇರೆ ಬೇರೆ ಗ್ರೂಪ್ ಆಗಿ ಬೇರೆ ಬೇರೆ ಟಿಶ್ಯೂವನ್ನು ಅವು ಫಾರ್ಮ್ ಮಾಡ್ತವೆ. ಆ್ಯಂಡ್ ದೇರ್ ಫಾರ್ ದ ಬಾಡಿ ಈಸ್ ಕಾಂಪ್ಲೆಕ್ಸ್ ಇನ್ ನೇಚರ್. ಸೊ ಇಲ್ಲಿ ಸಿಂಪಲ್ ಬಾಡಿ ಆರ್ಗನೈಸೇಷನ್, ಇಲ್ಲಿ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್. ಸರಿನಾ? ಆ್ಯನಿಮಲ್ ಟಿಶ್ಯೂವನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿಂದ ನಿಮ್ಮದು ಆ್ಯಕ್ಚುಯಲ್ ಲೆಸನ್ ಸ್ಟಾರ್ಟ್ ಆದಂಗೆ. ಇಲ್ಲಿವರೆಗೂ ಇಂಟ್ರೊಡಕ್ಷನ್ ಆಯಿತು. ಸೊ ಆ್ಯನಿಮಲ್ ಟಿಶ್ಯೂನಲ್ಲಿ, ಆ್ಯನಿಮಲ್ ಬಾಡಿನಲ್ಲಿ ಟೋಟಲ್ ಆಗಿ 4 ರೀತಿಯಾದಂತಹ ಅಂಗಾಂಶವನ್ನು ನಾವು ನೋಡ್ಬೋದು. ಒಂದು ಅಬ್ಸರ್ವ್ ಮಾಡಬೇಕು, ಈ ಆ್ಯನಿಮಲ್ ಬಾಡಿನಲ್ಲಿ ಬಿಲಿಯನ್ಸ್ವರೆಗೂ ಸೆಲ್ಸ್ ಇದ್ದಾವೆ. ಹೌದಾ? ಲಕ್ಷ, ದಶಲಕ್ಷ, ಕೋಟಿ, ಮಿಲಿಯನ್, ಬಿಲಿಯನ್ಸ್ವರೆಗೂ ಸೆಲ್ಸ್ ಇದ್ದಾವೆ. ಬಟ್
ಸೆಲ್ಸ್ ಬಿಲಿಯನ್ಸ್ ಇದ್ರೂ ಇವೆಲ್ಲ ಎಗ್ರಿಗೇಟ್ ಆಗಿ 4 ರೀತಿಯಾದಂತಹ ಟಿಶ್ಯೂವನ್ನು ಅವು ಫಾರ್ಮ್ ಮಾಡ್ತಿದ್ದಾವೆ. ಯಾವ್ಯಾವವು? ಸಿ ಹಿಯರ್. ಎಪಿಥೀಲಿಯಲ್ ಟಿಶ್ಯೂ ಮೊದಲನೇದು, ಎಪಿಥೀಲಿಯಲ್ ಅಂಗಾಂಶ. ಕನೆಕ್ಟಿವ್ ಟಿಶ್ಯೂ ಅಂದರೆ ಸಂಯೋಜಕ ಅಂಗಾಂಶ. ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ 4th ಒನ್ ನ್ಯೂರಲ್ ಟಿಶ್ಯೂ. ಮಸ್ಕ್ಯುಲರ್ ಟಿಶ್ಯೂ ಅಂತಂದರೆ ಈ ಸ್ನಾಯುಗಳನ್ನು ಹೊಂದಿರುವಂತಹ ಅಂಗಾಂಶಕ್ಕೆ ನಾವು ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತೀವಿ. ಸೊ ದ ಅನಿಮಲ್ ಬಾಡಿ ಕನ್ಸಿಸ್ಟ್ ಆಫ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್. ವಿಚ್ ಆರ್ ದೋಸ್? ಎಪಿಥೀಲಿಯಲ್ ಟಿಶ್ಯೂ, ರಿಪೀಟ್ ಅಲಾಂಗ್ ವಿತ್ ಮೀ. ಜೋರಾಗಿ ಹೇಳದೇ ಇದ್ರೂ ಮನಸ್ಸಲ್ಲಾದರೂ ವರ್ಡನ್ನು ರಿಪೀಟ್ ಮಾಡ್ತಾ ಇರಿ. ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ ನ್ಯೂರಲ್ ಟಿಶ್ಯೂ. ಕೆಳಗಡೆ ನಾನಿಲ್ಲಿ ಬ್ರೆಕೆಟ್ನಲ್ಲಿ ಬರೆದಿರೋದೇನು, ಯಾವ ಜರ್ಮ್ ಲೇಯರಿಂದ ಯಾವ ಟಿಶ್ಯೂ ಬಂದಿದೆ. ಯಾಕೆ ಇಲ್ಲಿ ಬಂತು? ಬಿಕಾಸ್ ಟಿಶ್ಯೂ ಡೆಫಿನೇಷನಲ್ಲಿ ನಾವು ಈ ಸೇಮ್ ಒರಿಜಿನ್ ಅಂತ ತೊಗೊಂಡಿದ್ದೀವಿ, ಹೌದಾ? ಸೊ ಎಪಿಥೆಲಿಯಲ್ ಟಿಶ್ಯೂ ಯಾವ ಲೇಯರಿಂದ ಬರುತ್ತೆ? ಇದು ಎಕ್ಟೋಡರ್ಮು ಆಗ್ಬೋದು, ಎಂಡೋಡರ್ಮು ಆಗ್ಬೋದು, ಮತ್ತು ಮಿಸೋಡರ್ಮು ಆಗ್ಬೋದು. ಸೊ ಎಕ್ಟೋಡರ್ಮ್ ವಿಲ್ ಆಲ್ಸೋ contribute in formation of epithelial tissue, endoderm will also contribute, and mesoderm will also contribute in the formation of epithelial tissue. ಕನೆಕ್ಟಿವ್ ಟಿಶ್ಯೂ ಎಲ್ಲಿದ್ರಿಂದ ಬರುತ್ತೆ? ಮಿಸೋಡರ್ಮ್ ಲೇಯರಿಂದ, ಮಿಸೋಡರ್ಮ್ ಜರ್ಮ್ ಲೇಯರಿಂದ ನಮ್ಮ ಬಾಡಿನಲ್ಲಿ ಕನೆಕ್ಟಿವ್ ಟಿಶ್ಯೂ ಫಾರ್ಮ್ ಆಗುತ್ತೆ. ಅಗೇನ್ ಮಿಸೋಡರ್ಮಿಂದ ಮಸ್ಕ್ಯುಲರ್ ಟಿಶ್ಯೂ, ಇಲ್ಲಿಯೂ ಎಮ್ ಇದೆ, ಇಲ್ಲೂ ಎಮ್ ಇದೆ. ಸೊ ಈಸಿ ಟು ರಿಮೆಂಬರ್, ಮಸ್ಕ್ಯುಲರ್ ಟಿಶ್ಯೂ ಇಸ್ ಅ ಡೆರಿವೇಟಿವ್ ಆಫ್ ಮಿಸೋಡರ್ಮ್. ನ್ಯೂರಲ್ ಟಿಶ್ಯೂ, ಸೊ ಈ ನರಗಳನ್ನು ಹೊಂದಿರುವಂತಹ ಏನೊಂದು ಅಂಗಾಂಶ ಇದೆಯಲ್ಲ, ನರಕೋಶಗಳನ್ನು ಹೊಂದಿರುವಂತಹ ಏನು ಅಂಗಾಂಶ ಇದೆಯಲ್ಲ, ಇಟ್ ಕಮ್ಸ್ ಫ್ರಾಮ್ ಎಕ್ಟೋಡರ್ಮ್. ನೆನ್ಪಿಟ್ಕೋಬೋದಾ? ಸೊ ಎಪಿಥೀಲಿಯಲ್, ಕನೆಕ್ಟಿವ್, ಮಸ್ಕ್ಯುಲರ್ ಆ್ಯಂಡ್ ನ್ಯೂರಲ್. ಮೊದಲನೇದು 3 ಜರ್ಮ್ ಲೇಯರ್ಸಿಂದ ಫಾರ್ಮ್ ಆಗುತ್ತೆ. ಮಧ್ಯೆ ಇರುವಂತಹ 2 ಮಿಸೋಡರ್ಮಿಂದ ಬರುತ್ತೆ, ಆ್ಯಂಡ್ ನ್ಯೂರಲ್ ಟಿಶ್ಯೂ ಎಕ್ಟೋಡರ್ಮಿಂದ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಎಪಿಥೆಲಿಯಲ್ ಟಿಶ್ಯೂ ಕಂಪ್ಲೀಟ್ ಆಗಿ, ದೆನ್ ಕನೆಕ್ಟಿವ್ ಟಿಶ್ಯೂ 1 ವಿಡಿಯೋ, ಮಸ್ಕ್ಯುಲರ್ ಟಿಶ್ಯೂ, ದೆನ್ ನ್ಯೂರಲ್ ಟಿಶ್ಯೂ ಸಪ್ರೇಟಾಗಿ ನಾವು ಇದನ್ನು ಕಲಿಯೋಣ. ಇಲ್ಲಿ 4 ಟೈಪ್ ಇದ್ದಾವೆ, ಬಟ್ ಎಪಿಥೆಲಿಯಲ್ ಅಗೇನ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್, ಕನೆಕ್ಟಿವ್ ಅಗೇನ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್, ಮಸ್ಕ್ಯುಲರ್ ಅಗೇನ್ ಸೋ ಮೆನಿ, ನ್ಯೂರಲ್ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂರಲ್ ಟಿಶ್ಯೂ. ಈ ಎಪಿಥೆಲಿಯಲ್ ಟಿಶ್ಯೂ ತೊಗೊಂಡ್ರೆ ಜಸ್ಟ್ ರಫ್ ಆಗಿ ಯಾವ್ಯಾವ ಫಂಕ್ಷನ್ ಅಂತ ಹೇಳ್ಬಿಡ್ತೀನಿ, ನೆನ್ಪಿಟ್ಕೋಬೋದು ಈಸಿಯಾಗಿ. ಎಪಿಥೀಲಿಯಲ್ ಅಂತಂದರೆ ಏನು? ಬೆಸ್ಟ್ ಎಕ್ಸಾಂಪಲ್ ಈಸ್ ಸ್ಕಿನ್. ಯು ಹ್ಯಾವ್ ಟು ರಿಮೆಂಬರ್ ಸ್ಕಿನ್. ಸ್ಕಿನ್ ಅಂದರೆ ಏನು? ಹೊರಗಡೆಯಿಂದ ನಮ್ಮ ಬಾಡಿ ಎಷ್ಟಿದೆಯೋ ಆ ಎಂಟೈರ್ ಬಾಡಿಯನ್ನು ಲೈನಿಂಗ್ ಮಾಡಿರುವಂತಹ ಟಿಶ್ಯೂ ಯಾವುದು? ಎಪಿಥೀಲಿಯಲ್ ಟಿಶ್ಯೂ. ಸೊ ಒಂದು ಎನಿಮಲ್ ಬಾಡಿ, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬಾಡಿಯನ್ನು ತಗೊಂಡ್ರೆ, ಹೌದಾ, ಹೊರಗಡೆಯಿಂದ ಎಷ್ಟು ಸ್ಟ್ರಕ್ಚರ್ ಇದೆಯಲ್ಲ, ಈ ಎಲ್ಲ ಸ್ಟ್ರಕ್ಚರನ್ನು ಪೂರ್ತಿಯಾಗಿ ಕವರ್ ಮಾಡಿರೋದು ಯಾವುದು? ಎಪಿಥೀಲಿಯಲ್ ಟಿಶ್ಯೂ. ಸೆಕೆಂಡ್ ಯಾವುದು? ಕನೆಕ್ಟಿವ್ ಟಿಶ್ಯೂ. ಈ ಹೆಸರಿನಲ್ಲೇ ಇದೆ, ಕನೆಕ್ಟಿವ್ ಅಂದರೆ ಕನೆಕ್ಷನ್. ಏನನ್ನ ಕನೆಕ್ಷನ್ ಮಾಡ್ತಾ ಇದೆ? ಇಷ್ಟೆಲ್ಲ ಡಿಫ್ರೆಂಟ್ ಆರ್ಗನ್ಸ್ ಇದಾವಲ್ಲ, ಈ ಎಲ್ಲ ಆರ್ಗನ್ಸು ಈ ಬಾಡಿ ಒಳಗಡೆ ಹೋಗಬೇಕು. ಸೊ ಈ ಎಲ್ಲ ಆರ್ಗನ್ಸನ್ನು ಒಂದಕ್ಕೊಂದು ಜಾಯಿನ್ ಮಾಡಲಿಕ್ಕೆ, ಟಿಶ್ಯೂಗಳನ್ನು ಒಂದಕ್ಕೊಂದು ಜಾಯಿನ್ ಮಾಡಲಿಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ? ಕನೆಕ್ಟಿವ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ. ಸಾರಿ, ಓಕೆ. ನೆಕ್ಸ್ಟ್ ಮಸ್ಕ್ಯುಲರ್ ಟಿಶ್ಯೂ ಅಂದರೆ ಸ್ನಾಯುಗಳನ್ನು ಹೊಂದಿರುವಂತಹ ಅಂಗಾಂಶ. ಇದೇನು ಮಾಡುತ್ತೆ? ಸ್ನಾಯುಗಳು ಯೂಶ್ವಲಿ ನಮಗೆ ಚಲನೆಯನ್ನು ಅಂದರೆ ಲೊಕೊಮೋಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ದ್ಯಾಟ್ ಈಸ್ ಅ ಫಂಕ್ಷನ್ ಆಫ್ ಮಸ್ಕ್ಯುಲರ್ ಟಿಶ್ಯೂ. ನ್ಯೂರಲ್ ಟಿಶ್ಯೂ ಅಂತಂದರೆ ನರಕೋಶಗಳನ್ನು ಹೊಂದಿರುವಂತಹ ಟಿಶ್ಯೂ. ಈ ಎನಿಮಲ್ಸನ್ನು ತಗೊಂಡ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಯಿತು. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಂದರೆ ಕಾನ್ಷಿಯಸ್ನೆಸ್, ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಸೊ ಆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಯಾವ ಟಿಶ್ಯೂ ಹೆಲ್ಪ್ ಮಾಡುತ್ತೆ? ನ್ಯೂರಲ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ. ಸೊ ಎನಿಮಲ್ ಟಿಶ್ಯೂ ದೆರ್ ಆರ್ 4 ಟೈಪ್ಸ್: ಎಪಿಥೀಲಿಯಲ್, ಕನೆಕ್ಟಿವ್, ಮಸ್ಕ್ಯುಲರ್ ಆ್ಯಂಡ್ ನ್ಯೂರಲ್. In the next video, we'll discuss about the epithelial tissue, the different types of epithelial and the function of epithelial tissue. ಸರಿನಾ? ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ವಿಡಿಯೋ ಮಾಡಿದ ಪೇಪರ್ ಮೇಲೆ ಬರೋದು ಎಕ್ಸ್ಪ್ಲೇನ್ ಮಾಡ್ತಿರೋದು, ವಿಡಿಯೋ ಲೈಕ್ ಆಗದೇ ಇದ್ರೂ ಕಾನ್ಸೆಪ್ಟ್ ಆದರೂ ಪ್ಲೀಸ್ ದಯವಿಟ್ಟು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಚಾಪ್ಟರ್ನಲ್ಲಿ ತುಂಬ ಕನ್ಫ್ಯೂಸಿಂಗ್ ವರ್ಡ್ಸ್ ಇದ್ದಾವೆ, ಅವನ್ನ ಅವಾಗವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಹಾಕಿದ್ದೀನಿ, ಅದನ್ನು ಕೂಡ ರೆಫರ್ ಮಾಡಿ. ಸರಿನಾ? ಐ ಹೋಪ್ ಈ ರೀತಿ ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗೂ ತಿಳಿಸಿ. We'll try to do some changes if it is necessary, right? We'll meet again in the next video with a new topic of epithelial tissue. Till then, stay home, stay safe. Thank you for watching.